ತುಮಕೂರಿನಲ್ಲಿ ಪವಿತ್ರ ರಂಜಾನ್ ಮಾಸದ ಸಂಭ್ರಮ. ರಂಜಾನ್ ಅಂಗವಾಗಿ ಮುಸ್ಲಿಂ ಬಾಂಧವರಿಂದ ಇಫ್ತಿಯಾರ್ ಕೂಟ. ಮುಸ್ಲಿಂ ಬಾಂಧವರಿಗೆ ಪವಿತ್ರ ರಂಜಾನ್ ಮಾಸ ಬಂತಂದ್ರೆ ಸಂಭ್ರಮ ಸಡಗರ. ಜೊತೆಗೆ ಅತ್ಯಂತ ಭಕ್ತಿ ಭಾವದಿಂದ ಉಪವಾಸವನ್ನ ಆಚರಿಸುತ್ತಾರೆ. ಇನ್ನು ರಂಜಾನ್ ಮಾಸದ ಅಂಗವಾಗಿ ಇಫ್ತಿಯಾರ್ ಕೂಟವನ್ನ ಆಯೋಜನೆ ಮಾಡುವುದು ವಾಡಿಕೆಯಾಗಿದ್ದು, ಸಂಜೆ ಉಪವಾಸ ಬಿಡುವ ವೇಳೆ ಕೆಲವು ಮುಸ್ಲಿಂ ಬಾಂಧವರು ಒಟ್ಟಿಗೆ ಒಂದೆಡೆ ನಮಾಜ್ ಮಾಡಿ ಉಪವಾಸ ಬಿಟ್ಟು ಬಿಡುವುದು ಮೊದಲಿನಿಂದಲೂ ಬೆಳೆದುಕೊಂಡು ಬಂದ ಸಂಪ್ರದಾಯವಾಗಿದೆ. ಅದರಂತೆ ಇಂದು ತುಮಕೂರಿನ ಗುಮ್ಚಿ ಸರ್ಕಲ್ನಲ್ಲಿರುವ ಮಸೀದಿಯಲ್ಲಿ ಇಫ್ತಿಯಾರ್ ಕೂಟವನ್ನ ಆಯೋಜನೆ ಮಾಡಲಾಗಿದ್ದು, ಮುಸ್ಲಿಂ ಬಾಂಧವರು ಸೇರಿದಂತೆ ವಿವಿಧ ಧರ್ಮದವರು ಕೂಡ ಈ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿದ್ದು, ಹಣ್ಣು ಹಂಪಲು, ಸಮೋಸ, ಸಿಹಿ ತಿನಿಸು ಸವಿದು ಖುಷಿಪಟ್ಟರು. ಹೌದು, ರಂಜಾನ್ ಹಬ್ಬದಲ್ಲಿ ವ್ರತಾಚರಣೆಗೆ ವಿಶೇಷವಾದ ಸ್ಥಾನಮಾನವಿದೆ. ಅದರಲ್ಲಿಯೂ ಉಪವಾಸದ ವೇಳೆ ಉಪವಾಸ ನಿರತರಿಗೆ ಅನ್ನದಾನ ಮಾಡಿದ್ರೆ ಪುಣ್ಯ ಬರಲಿದೆ ಎಂಬ ಪ್ರತೀತಿ ಇದೆ. ಅದರಂತೆ ತುಮಕೂರಿನ ಗುಮ್ಚಿ ಸರ್ಕಲ್ನಲ್ಲಿರುವ ಮಸೀದಿಯಲ್ಲಿ ರಂಜಾನ್ ಉಪವಾಸ ಮುಗಿಸಿದ ಬಳಿಕ ಸಾಯಂಕಾಲದ ವೇಳೆಯಲ್ಲಿ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇನ್ನು ಇಫ್ತಿಯಾರ್ ಕೂಟದಲ್ಲಿ ಮಾಜಿ ಶಾಸಕ ಸೊಗಡು ಶಿವಣ್ಣ, ಸರ್ಕಲ್ ಇನ್ಸ್ಪೆಕ್ಟರ್ ಅವಿನಾಶ್, ಸೈಯದ್ ಅಬ್ಬು, ಯುನೈಟೆಡ್ ಅಸೋಸಿಯೇಷನ್ ಅವರು ಸೇರಿದಂತೆ ನೂರಾರು ಮಂದಿ ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ರು. ಸಂಜೆ ಉಪವಾಸ ಬಿಡುವ ವೇಳೆ ಎಲ್ಲರೂ ಒಟ್ಟಾಗಿ ಸೇರಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಅಲ್ಲದೆ ಇಫ್ತಿಯಾರ್ ಅಂಗವಾಗಿ ನಾನಾ ಬಗೆಯ ಹಣ್ಣುಗಳು, ಮಿಟ್ಟ, ಬಿರಿಯಾನಿ, ಕಬಾಬ್ ಸೇರಿ ನಾನಾ ಬಗೆಯ ಪದಾರ್ಥಗಳನ್ನು ತಯಾರಿಸಿದ್ದು, ಔತಣ ಕೂಟದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಭೋಜನ ಸವಿದ್ರು. ವಿಶೇಷ ಅಂತಂದ್ರೆ ನಮ್ಮ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಾರ್ ಕೂಟವನ್ನ ಈ ಮಸ್ಜಿದ್ ಆಲಾದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಎಲ್ಲರೂ ಹಿರಿಯರು, ಮುಖಂಡರು ಹಾಗೂ ಎಲ್ಲ ನಾಗರಿಕರುಗಳು ಇವತ್ತು ಭಾಗಿಯಾಗಿದ್ದೀವಿ. ಪ್ರತಿ ವರ್ಷ ಮಸ್ಜಿದ್ ಆಲಾ ಅಲ್ಲಿ ಈ ತರದ ಒಂದು ಇಫ್ತಾರ್ ಕೂಟವನ್ನ ಏರ್ಪಡಿಸ್ತಾರೆ. ರಂಜಾನ್ ಅಂತ ಅಂದ್ರೆ ಪ್ರೀತಿ, ಸೌಹಾರ್ದತೆ ಹಾಗೂ ಶಾಂತಿಯುತವಾಗಿ ಅನುಭವಿಸುವಂತ ಪ್ರೀತಿಯನ್ನ ಹಂಚುವಂತ ಒಂದು ಸಂದೇಶವನ್ನ ಕೊಡ್ಲಿಕ್ಕೋಸ್ಕರ ಇವತ್ತು ಮಸ್ಜಿದ್ ಆಲಾ ಅಲ್ಲಿ ಹಿಂದೂಸ್ತಾನ್ ಫಯಾಜ್ ಅಣ್ಣ ಅವರು ಹಾಗೂ ಅವರ ಸಹೋದ್ಯೋಗಿಗಳೊಂದಿಗೆ ಈ ಒಂದು ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿದ್ದಲ್ಲೇ ಈ ಇಫ್ತಿಯಾರ್ ಕೂಟದಿಂದ ಇವತ್ತು ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಕ್ಕೆ ಬಯಸ್ತೀನಿ. ಇದು ರಂಜಾನ್ ಹಬ್ಬದ ಒಂದು ವಿಶೇಷತೆ ಅಂದರೆ ಈ ಇಫ್ತಿಯಾರ್ ಪಾರ್ಟಿಯಲ್ಲಿ ಎಲ್ಲ ಧರ್ಮದವರು, ಎಲ್ಲ ಜನದವರು ಬಂದು ಸೇರಿ ನಾವು ಆಚರಿಸುವಂಥದ್ದು ಇದು. ಇದರಲ್ಲಿ ಯಾರು ಒಂದು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ, ಎಲ್ಲ ಈ ನಾಡಿನ ಜನತೆಗೆ ಎಲ್ಲರೂ ಒಂದಾಗೂಡಿ ಇಲ್ಲಿ ಎಲ್ಲ ಜನಗಳು ಬಂದವರು, ಎಲ್ಲ ಮುಸ್ಲಿಮ್ಸು ಮತ್ತೆ SSTಸು ಮತ್ತೆ ಎಲ್ಲ ಅದರ್ಸ್ ಜನ ಎಲ್ಲ ಸೇರಿ ಈ ಜಾಗಕ್ಕೆ ಬಂದು ಈ ಇಫ್ತಿಯಾರ್ ಪಾರ್ಟಿಯಲ್ಲಿ ಭಾಗವಹಿಸಿ ಈ ನಮ್ಮ ಭಾರತ ನಾಡಿನ ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ಇದೆಲ್ಲರಿಗೂ ಒಂದು ಮೆಸೇಜ್ ಇದು ನಾಡಿಗೆ ಹೋಗಕ್ಕೆ, ಈ ದೇಶಕ್ಕೆ, ಈ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೇದಾಗ್ಲಿ ಅಂತ ಇಲ್ಲಿ ಪ್ರಾರ್ಥಿಸಿದ್ದಾರೆ. ಆದ್ರಿಂದ ಎಲ್ಲರೂ ಶುಭ ಕೋರ್ತೀನಿ. ಜೈ ಹಿಂದ್, ಜೈ ಸಂವಿಧಾನ್. ಇನ್ನು ಈ ಸಂದರ್ಭದಲ್ಲಿ ಮಸೀದಿ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಮುಸ್ಲಿಂ ಮುಖಂಡರು ಇಫ್ತಿಯಾರ್ ಕೂಟದ ಮಹತ್ವದ ಬಗ್ಗೆ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಫ್ತಿಯಾರ್ ಕೂಟ ಆಯೋಜನೆ ಮಾಡಿದ್ದು, ರಂಜಾನ್ ಮಾಸವು ಸಹೋದರತ್ವ, ಶಾಂತಿ ಮತ್ತು ಸಹಾನುಭೂತಿಯ ಸಂದೇಶ ಸಾರುವ ಪವಿತ್ರ ಸಮಯ ಎಂದು ತಿಳಿಸಿದ್ರು. ಇಂತಹ ಇಫ್ತಿಯಾರ್ ಕೂಟಗಳು ಸಮಾಜದಲ್ಲಿ ಸೌಹಾರ್ದತೆ ಹೆಚ್ಚಿಸಲು ಸಹಕಾರಿಯಾಗುತ್ತೆ ಎಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಈ ಬಾರಿ ನಮ್ಮ ಮಸ್ಜಿದ್ ಆಲಾ ಗುಮ್ಚಿ ಚೌಕದಲ್ಲಿರುವಂತಹ ಮಸ್ಜಿದ್ ಆಲಾ ವ್ಯಾಪ್ತಿಯಲ್ಲಿ ಇದನ್ನ ಎಲ್ಲ ಧರ್ಮೀಯರಿಗೆ ಕರೆದು ಒಂದು ಈ ಕಮಿಟಿಯವರು ಇಫ್ತಿಯಾರ್ ಕೂಟದ ವ್ಯವಸ್ಥೆ ಮಾಡಿದ್ದಾರೆ. ಇಫ್ತಿಯಾರ್ ಕೂಟ ಅಂದ್ರೆ ಎಲ್ಲ ಸ್ನೇಹಿತರಿಗೆ ಸೇರಿಸಿ ಒಂದು ಬಾಂಧವ್ಯ ಮತ್ತು ಪ್ರೀತಿಯ ವಿಶ್ವಾಸದ ಒಂದು ಸಂಕೇತವಾಗಿರುತ್ತದೆ. ಇದು ಒಂದ್ ದಿವಸ ಎಲ್ಲ ಉಪವಾಸ ಇದ್ದು ಧಾರ್ಮಿಕವಾಗಿ ಅವರು ದಿನ ಎಲ್ಲ ಏನು ಊಟ ಮತ್ತು ನೀರು ಸೇವಿಸದೇ ಇದ್ದು ಇಲ್ಲಿ ಬಂದು ಧಾರ್ಮಿಕವಾಗಿ ನಾವು ಉಪವಾಸ ಬಿಟ್ಟು ನಾವು ಇದೇ ರೀತಿ ಯಾವ ತರ ನಾವು ಊಟ ಮತ್ತು ನೀರನ್ನು ತ್ಯಾಗ ಮಾಡ್ತೀವಿ, ಇದೇ ರೀತಿ ನಾವು ಕೆಳಕು ನಮ್ಮಲ್ಲಿ ಇರುವಂತಹ ಕೆಳಕು ತ್ಯಾಗ ಮಾಡಲಿಕ್ಕೆ, ನಮ್ಮಲ್ಲಿ ಇರುವಂತಹ ಕೆಳಕುಗಳನ್ನೆಲ್ಲ ಬಿಡಿ, ನಮ್ಮಲ್ಲಿರುವಂತಹ ದ್ವೇಷ, ಕೆಳಕು ಇದನ್ನು ತ್ಯಾಗ ಮಾಡಲಿಕ್ಕೆ ಇದು ಒಂದು ಉಪವಾಸದ ಇದು ಆಚರಣೆ ಆಗಿರುತ್ತದೆ. ನಾವು ಪ್ರೀತಿ, ವಿಶ್ವಾಸ ಮತ್ತೆ ನಮ್ಮಲ್ಲಿ ಇರುವಂತಹ ಬೇರೆ ನಮ್ಗಿಂತ ಕಡಿಮೆ
ಪರಿಸ್ಥಿತಿ ಇರುವಂತಹ ಬೇರೆಯವರಿಗೆ ನಾವು ಏನು ದಾನ ಧರ್ಮ ಮಾಡ್ತೇವೆ ಅದು ಒಂದು ಉಪವಾಸದ ಸಂಕೇತವಾಗಿದೆ. ಮೊದಲನೇದಾಗಿ ಈ ಉಗಾದಿ ಹಬ್ಬದ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಮತ್ತು ನಾವು ಪ್ರತಿ ವರ್ಷ ಇಫ್ತಾರ್ ಕೂಟ ಮಾಡ್ತೀವಿ. ಇಫ್ತಾರ್ ಕೂಟ ಮಾಡಿದಾಗ ಎಲ್ಲರೂ, ನಾವು ಜಾತಿ ಭೇದ ಅನ್ನೋದೇನೂ ಇಲ್ಲ, ಎಲ್ಲರಿಗೂ ಕರೆಸಿ ಇಲ್ಲಿ ಇಫ್ತಾರ್ ಕೂಟ ಮಾಡಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದು ಅಂತ ಹೇಳ್ಬಿಟ್ಟು ನಾವೆಲ್ಲ ಕಾರ್ಯಕ್ರಮ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಾವು, ಇದೇ ವರ್ಷ ಅಂತಲ್ಲ, ಎಲ್ಲರಿಗೂ ಕರೆಸ್ತೀವಿ. ಪೊಲೀಸ್ ಸಿಬ್ಬಂದಿಯವ್ರಿಗೂ ಕರೆಸ್ತೀವಿ, ರಾಜಕೀಯದವ್ರಿಗೂ ಕರೆಸ್ತೀವಿ, ಬಡವರು ಬಗರು ಆಮೇಲೆ ಜಾತಿ ಭೇದ ಅನ್ನೋದು ಏನೂ ಇಲ್ಲ. ಇದರಲ್ಲಿ ಎಲ್ಲರಿಗೂ ಕರೆಸಿ ಇಲ್ಲಿ ಊಟನೂ ಮಾಡಿಸ್ತೀವಿ. ಪ್ರತಿ ವರ್ಷ ಇಫ್ತಾರ್ ಕೂಟನೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸ್ಪೆಷಲ್ ಏನೂ ಇಲ್ಲ, ಎಲ್ಲರೂ ಪ್ರತಿ ವರ್ಷ ಕೊನೆ ದಿವಸ, ಕೊನೆ ರಂಜಾನಲ್ಲಿ ಇದೊಂದು ಸ್ಪೆಷಲ್ ಆಗಿ ಒಂದು ಇದು ಮಾಡ್ಕೊಡ್ತೀವಿ, ಇಫ್ತಾರ್ ಕೂಟ ಅಂತ ಹೇಳ್ಬಿಟ್ಟು. ಬಿರಿಯಾನಿ ಮಾಡ್ತೀವಿ, ಕಬಾಬು ಮತ್ತು ಫ್ರೂಟು ಎಲ್ಲ ಥರದ್ದು ಎಲ್ಲ ಇದು ಮಾಡಿ ಎಲ್ಲರಿಗೂ ಇದು ಮಾಡಿಸ್ತೀವಿ. ನನ್ನ ಹೆಸರು ಫಯಾದ್ ಅಹಮದ್ ಅಂತ, ಮಸೀದಿ ಅಲ ಮುತ್ತಲ್ಲಿ. ಈ ಮಸೀದಿ ಎಲ್ಲ ಮುಖ್ಯಸ್ಥರು ಮತ್ತು ಎಲ್ಲ ಕಮಿಟಿಯವರು ಸೇರಿ ಈ ಕಾರ್ಯಕ್ರಮ ಮಾಡ್ತೀವಿ. ಇನ್ನು ಒಟ್ಟಾರೆಯಾಗಿ ಇಫ್ತಿಯಾರ್ ಕೂಟದಲ್ಲಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಸ್ನೇಹ ಹಾಗೂ ಐಕ್ಯತೆಯ ಸಂದೇಶ ಸಾರಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು, ಸ್ಥಳೀಯರು ಹಾಗೂ ಮುಸ್ಲಿಂ ಬಾಂಧವರು ಹಾಗೂ ಪ್ರಜಾಶಕ್ತಿ ಟಿವಿ ಎಂಡಿ ಶಬೀರ್ ಬೇಗ್ ಅವರು ಕೂಡ ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.